everyone fine. ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರುವ ದರ್ಶನ್ಗೆ ಮತ್ತೆ ಸಂಕಷ್ಟ ಏನಾದರೂ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ 6 ವಾರಗಳವರೆಗೆ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ದರ್ಶನ್ ಅವರು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಅವಧಿ ಮೀರೋದಕ್ಕೂ ಮುಂಚೆನೆ ದರ್ಶನ್ಗೆ ಸಂಕಷ್ಟ ಏನಾದರೂ ಎದುರಾಗುತ್ತಾ, ಅವಧಿಗೂ ಮುಂಚೆ ಮತ್ತೆ ಜೈಲು ಪಾಲಾಗ್ತಾರಾ ಆರೋಪಿ ದಾಸ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಧ್ಯಂತರ ಜಾಮೀನು ಕೊಟ್ಟಿರುವ ವಿಚಾರವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಅನುಮತಿ ಕೂಡ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆಯಿಂದ ಅನುಮತಿ ಕೂಡ ಪಡೆದುಕೊಳ್ಳಬೇಕಾಗಿತ್ತು. ಈಗ ಇಲಾಖೆಯಿಂದ ಅನುಮತಿ ಕೂಡ ಪಡೆದುಕೊಂಡಾಗಿದೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಕೂಡ ಸಲ್ಲಿಸಲಾಗ್ತಾ ಇದೆ. ಹೀಗಾಗಿ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಜಾಮೀನು ಸಿಗಬಾರದಾಗಿತ್ತು. ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಾರೆ. ಸಾಕ್ಷ್ಯಾಧಾರಗಳ ಮೇಲೆ ಅವರು ಪ್ರಭಾವ ಬೀರಬಹುದು. ಅದೇ ರೀತಿ ಅವರ ಆರೋಗ್ಯ ಸಮಸ್ಯೆಗೂ ಸಂಬಂಧಪಟ್ಟಂತೆ ಹೆಚ್ಚಿನ ಸಮಸ್ಯೆ ಏನಿಲ್ಲ. ಶಸ್ತ್ರಚಿಕಿತ್ಸೆಗೆ ಒಳಪಟ್ಟರೂ ಕೂಡ 6 ವಾರಗಳ ಸಮಯಾವಕಾಶ ಬಹಳಷ್ಟಾಯಿತು. ಅಷ್ಟೊಂದು ಸಮಯ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೈಕೋರ್ಟ್ನಲ್ಲಿ ಸಿಕ್ಕಂತಹ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರೆ. ಈಗಾಗಲೇ ದರ್ಶನ್ ಅವರು ಸರ್ಜರಿ ಕೂಡ ಮಾಡಿಸಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಈ ನಡುವೆ ದರ್ಶನ್ ಅವರ ಜಾಮೀನು ರದ್ದಾಗುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಶೀಘ್ರದಲ್ಲೇ ದರ್ಶನ್ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಿರ್ಧಾರ ಕೂಡ ಮಾಡಲಾಗಿದೆ. ನಗರದ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ನಿಂದ ದರ್ಶನ್ಗೆ ಬಿಗ್ ಶಾಕ್ ಏನಾದರೂ ಎದುರಾಗತ್ತಾ ಅನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ದರ್ಶನ್ ಅವರು ಈಗಾಗಲೇ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಅಂತ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟರು. 6 ವಾರಗಳ ಒಂದು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಇದ್ದಾರೆ. ಈ ನಡುವೆ ದರ್ಶನ್ಗೆ ಬಿಗ್ ಶಾಕ್ ಏನಾದರೂ ಎದುರಾಗತ್ತಾ, ಸುಪ್ರೀಂ ಕೋರ್ಟ್ ಮೊರೆ ಏನಾದರೂ ಹೋಗುತ್ತಾ ಪೊಲೀಸ್ ಇಲಾಖೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಏನು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಜೈಲಿನಲ್ಲಿದ್ರು. ಅವ್ರು ಮಧ್ಯಂತರ ಬೇಲನ್ನ ಪಡ್ಕೊಂಡಿರುವಂತದ್ದು. ಇಂಟ್ರಿಮ್ ಬೇಲ್ ಮೇಲೆ ಹೊರಗಡೆ ಬಂದು ಈಗಾಗಲೇ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಸರ್ಜರಿಯನ್ನೇ ಮಾಡಬೇಕು ಅಂತೇಳಿ ಈಗಾಗಲೇ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ದೀರ್ಘಕಾಲದಿಂದ ಬೆನ್ನು ನೋವಿಂದ ಬಳಲ್ತಾ ಇರುವಂತದ್ದು ಮತ್ತು ಡಿಸ್ಕ್ ಕೂಡ ಪ್ರಾಬ್ಲಮ್ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ಥೆರಪಿ ಮತ್ತು ಮೆಡಿಕೇಶನ್ ನಿಂದ ಅದು ಗುಣಮುಖವಾಗುವ ಯಾವುದೇ ಸಾಧ್ಯತೆಗಳು ಕಂಡು ಬರುತ್ತಲ್ಲ. ಹೀಗಾಗಿ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ. ಹೀಗಾಗಿ ಚಿಕಿತ್ಸೆಯನ್ನ ಮಾಡ್ಬೇಕು ಅಂತೇಳಿ ಅವ್ರ ಕುಟುಂಬದವ್ರ ಜೊತೆ ಕೂಡ ಚರ್ಚೆಯನ್ನ ಮಾಡಿ ಅವರು ಕೂಡ ಚಿಕಿತ್ಸೆಯನ್ನ ಅಂದ್ರೆ ಸರ್ಜರಿಯನ್ನ ಮಾಡ್ಲಿಕ್ಕೆ ಒಪ್ಪಿಗೆಯನ್ನ ನೀಡಿರುವಂತದ್ದು. ಹೀಗಾಗಿ ಅವ್ರಿಗೆ ಸಿಕ್ಕಿರುವಂತಹ 6 ವಾರಗಳ ಇಂಟ್ರೀಮ್ ಬೇಲ್ನಿಂದ ಈ ಬೇಲ್ನ ಮಧ್ಯದಲ್ಲಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು. ಅದನ್ನ ಪಡ್ಕೊಂಡ ನಂತರ ಅಂದ್ರೆ ಈಗ ಸರ್ಜರಿಯನ್ನ ಮಾಡಿದ್ರೆ ಎಷ್ಟು ದಿನಗಳ ಕಾಲ ಅವ್ರಿಗೆ ರೆಸ್ಟ್ ಅನ್ನ ಹೇಳ್ತಾರೆ ಅನ್ನೋದು ಪ್ರಮುಖವಾಗುತ್ತೆ. ಸರ್ಜರಿ ಆದ ಬಳಿಕ ಎಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರ್ತಾರೆ, ಸರ್ಜರಿ ಆದ ನಂತರ ಬೆಡ್ ರೆಸ್ಟ್ ಏನಾದ್ರು ಹೇಳಿದ್ರೆ ಎಷ್ಟು ದಿನಗಳ ಕಾಲ ಅವಕಾಶ ಇರಬೇಕಾಗುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಈ ಬಗ್ಗೆ ವೈದ್ಯರು ಒಂದು ವರದಿಯನ್ನು ಸಿದ್ಧಪಡಿಸಿ ಅದನ್ನು ಕೂಡ ದರ್ಶನ್ ಪರ ವಕೀಲರೇನಿದ್ದಾರೆ ಅವರ ಮುಖಾಂತರ ನ್ಯಾಯಾಲಯಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ಸಲ್ಲಿಕೆಯನ್ನ ಮಾಡುವುದು. ಮತ್ತೊಂದು ಕಡೆ ಇತ್ತ ಅವರಿಗೆ ಸಿಕ್ಕಿರುವಂತಹ ಜಾಮೀನು ಏನಿದೆ ಇಂಟ್ರೀಮ್ ಬೇಲ್, ಅದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬೇಕಾಗಿರುತ್ತಾ ಎಲ್ಲಾ ಸಿದ್ಧತೆಯನ್ನ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಮಾಡ್ಕೊಂಡಿರುವಂತದ್ದು. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಏನು ಸುಪ್ರೀಂ ಕೋರ್ಟ್ಗೆ ಅಂದ್ರೆ ಹೈಕೋರ್ಟ್ ನಲ್ಲಿ ಇಂಟ್ರೀಮ್ ಬೇಲ್ ಅನ್ನ ಏನು ಪಡ್ಕೊಂಡಿದ್ದಾರೆ, ಸೊ ಅದೇ ಬೇಲ್ ಅನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗುವ ಮೊದಲು ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಈ ಒಂದು ಬೇಲನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಮೇಲ್ಮನವಿಯನ್ನ ಸಲ್ಲಿಕೆಯನ್ನ ಮಾಡ್ಲಿಕ್ಕೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಸಲಹೆಗಳನ್ನ ಪಡ್ಕೊಂಡು ಏನು ಸರ್ಕಾರದ ಮಟ್ಟದಲ್ಲಿರುವ ಲೀಗಲ್ ಅಡ್ವೈಸರ್ಸ್ ಏನಿರ್ತಾರೆ ಅವರ ಪರವಾಗಿ ಒಂದು ಕಾನೂನು ಸಲಹೆಗಳನ್ನ ಪಡ್ಕೊಂಡು ಗೃಹ ಇಲಾಖೆಯ ಮುಖಾಂತರ ಸೊ ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಅವರು ಒಂದು ಮನವಿಯನ್ನು ಹಾಕ್ಬೇಕಾಗತ್ತೆ. ಅದಕ್ಕೆ 1 ವಾರಗಳ ಕಾಲ
ಅವಕಾಶವನ್ನು ಕೂಡ ಗೃಹ ಇಲಾಖೆ ಪಡ್ಕೊಂಡಿತ್ತು. ಇದೀಗ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ಬಗ್ಗೆ ಒಂದು ನಗರ ಪೊಲೀಸ್ ಆಯುಕ್ತರು ಕೂಡ ಈಗಾಗಲೇ ಕನ್ಫರ್ಮ್ ಮಾಡಿರುವಂತದ್ದು. ಅಂದ್ರೆ ಇಷ್ಟು ದಿನ ಕಾಲ ಗೃಹ ಇಲಾಖೆಯಿಂದ ಅನುಮತಿ ಬರಲಿ ಅಂತ ಹೇಳಿ ಕಾಯ್ತಾ ಇದ್ರು. ಅನುಮತಿ ಬಂದಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಏನು ದರ್ಶನ್ಗೆ ಈಗಾಗಲೇ ಕೊಟ್ಟಿರುವಂತಹ ಮಧ್ಯಂತರ ಜಾಮೀನು ಏನಿದೆ ಇದನ್ನ ಯಾವ ರೀತಿಯಾಗಿ ಕ್ಯಾನ್ಸಲ್ ಮಾಡಬೇಕು, ಅವ್ರಿಗೆ ಮಧ್ಯಂತರ ಜಾಮೀನು ಕೊಟ್ಟಿರುವಂತದ್ದು ಅವ್ರಿಗೆ ಬೇಕಾಗಿರುವಂತ ಚಿಕಿತ್ಸೆಯನ್ನ ಪಡ್ಕೊಳ್ಳಿಕ್ಕೆ. ಸೊ ಆ ಚಿಕಿತ್ಸೆಯನ್ನ ಪಡ್ಕೊಂಡ ನಂತರ ಇವ್ರಿಗೆ ಆ ಬೇಲನ್ನ ಇನ್ನ ಕಂಟಿನ್ಯೂ ಮಾಡಬಾರದು ಅಂತ ಹೇಳಿ ಇಂಟ್ರೀಮ್ ಬೇಲನ್ನ ಸ್ಟೇ ತರಬಹುದು, ಇಲ್ಲ ಅಂದ್ರೆ ಕ್ಯಾನ್ಸಲ್ ಕೂಡ ಮಾಡಿಸಬಹುದು. ಅವ್ರಿಗೆ ಬೇಕಾಗಿರುವಂತಹ ಚಿಕಿತ್ಸೆಗಳೇನಿದೆ ಆ ಎಲ್ಲಾ ಚಿಕಿತ್ಸೆಗಳನ್ನ ಪೊಲೀಸರ ಸುಪರ್ದಿಯಲ್ಲಿ ಜೈಲಿನಲ್ಲೇ ಕೊಡಿಸ್ಲಿಕ್ಕೆ ಬೇಕಾಗಿರುವ ವ್ಯವಸ್ಥೆಗಳಿದೆ. ಅಂದ್ರೆ ಇವತ್ತಿನ ಜೈಲ್ ಸಿಸ್ಟಮ್ ಏನಿದೆ ಅದೆಲ್ಲ ಹೈಟೆಕ್ ಆಸ್ಪತ್ರೆಗಳ ಚಿಕಿತ್ಸೆಯನ್ನು ಕೂಡ ಅಲ್ಲಿ ಕೊಡಿಸ್ಲಾಗುತ್ತೆ. ಸೊ ಇವರು ಒಂದು ವೇಳೆ ಅಲ್ಲೇ ವಿಚಾರಣಾಧೀನ ಕೈದಿ ಇರ್ಬೋದು, ಇಲ್ಲ ಕೈದಿ ಆಗಿರ್ಬೋದು, ಯಾರೇ ಇದ್ರೂ ಕೂಡ ಅವ್ರಿಗೆ ಬೇಕಾಗಿರುವಂತಹ ಚಿಕಿತ್ಸಾ ವೆಚ್ಚಗಳೇನಿರುತ್ತೆ ಎಲ್ಲವನ್ನು ಕೂಡ ಸರ್ಕಾರವೇ ಭರಿಸುವಂತದ್ದು. ಹೀಗಾಗಿ ಆ ಹಣಕಾಸಿನ ವಿಚಾರಗಳು ಕೂಡ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಜೈಲಿನಲ್ಲೇ ಪೊಲೀಸರ ಸುಪರ್ದಿಯಲ್ಲೇ ಒಳ್ಳೆ ಆಸ್ಪತ್ರೆಯಲ್ಲಿ, ಜೈಲು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಇವರು ಸೆಕೆಂಡ್ ಒಪಿನಿಯನ್ ಕೂಡ ಬೇಕಾದ್ರೆ ತೆಗೆದುಕೊಳ್ಬಹುದು. ಡಾಕ್ಟರ್ ಕೊಟ್ಟಿರುವಂತಹ ಒಂದು ವರದಿ ಏನಿರುತ್ತೆ ಆ ವರದಿಯನ್ನು ಆಧರಿಸಿ ಬೇರೆ ಸರ್ಕಾರಿ ವೈದ್ಯರುಗಳ ಬಳಿ ಹೋಗಿ ಇವರು ಸೆಕೆಂಡ್ ಒಪಿನಿಯನ್ ತೆಗೆದುಕೊಂಡು ಅದನ್ನು ಕೂಡ ಪೊಲೀಸ್ ಇಲಾಖೆ ಒಂದು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಬಹುದು. ಕೋರ್ಟಿಗೆ ಸಲ್ಲಿಕೆಯನ್ನ ಮಾಡಿ ಅಂದ್ರೆ ವಾಸ್ತವವಾಗಿ ಅವ್ರಿಗಿರುವಂತಹ ಅನಾರೋಗ್ಯ ಏನು, ಅದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಕೊಟ್ರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನ ಮಾಡಿಕೊಟ್ಟು ಮಧ್ಯಂತರ ಜಾಮೀನು ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಿಸ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿಯನ್ನು ನಡೆಸ್ತಾ ಇರುವಂತದ್ದು. ಈಗ ಗೃಹ ಇಲಾಖೆ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಅಂದ್ರೆ ಈ 6 ವಾರಗಳ ಕಾಲ ಇಂಟ್ರೀಮ್ ಬೇಲ್ ಏನಿದೆ ಇದರಲ್ಲಿ ಚಿಕಿತ್ಸೆ ಪಡೆದ ನಂತರ ತಮ್ಮ ಇಂಟ್ರೀಮ್ ಬೇಲ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವ ಎಲ್ಲಾ ಸಿದ್ಧತೆಯನ್ನು ಕೂಡ ತಮ್ಮ ವಕೀಲರ ಜೊತೆ ಚರ್ಚೆಯನ್ನ ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಿತ್ತು. ಸೊ ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಪೊಲೀಸರು ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನೊಂದು ವಾರದಲ್ಲಿ ಸುಪ್ರೀಂ ಕೋರ್ಟ್ ನ ಒಂದು ಮೆಟ್ಟಿಲನ್ನು ಹತ್ಲಿಕ್ಕೆ ಈ ನಗರ ಪೊಲೀಸರು ಸಿದ್ಧತೆಯನ್ನ ನಡೆಸಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.